ರಾಮನೂರಿನಲ್ಲಿ ರಿಪಬ್ಲಿಕನ ಅತಿ ದೊಡ್ಡ ಕವರೇಜ್ ಅನ್ನ ಮಾಡ್ತಾ ಇದೆ. ಸರಿಸಾಟಿ ಇಲ್ಲದ ಕವರೇಜ್ ಇದು. ಮತ್ತೊಂದು ವಿಚಾರ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಒಬ್ಬೊಬ್ಬ ವ್ಯಕ್ತಿಗಳನ್ನ ಮಾತನಾಡಿಸಿದಾಗೆ ಎಷ್ಟೊಂದು ಮಾಹಿತಿಗಳು ಹೊರಗಡೆ ಬರ್ತಾ ಇದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ, ಆದ್ರೆ ಹುಟ್ಟಿ ಬೆಳೆದು ಇರೋದು ಮಾತ್ರ ಅಯೋಧ್ಯೆಯಲ್ಲಿ, ರಾಮನೂರಿನಲ್ಲಿ. ಆ ಕಾರಣಕ್ಕೆ ನಮ್ಮ ಊರಿನ ಸಂಭ್ರಮ ನೋಡೋದಕ್ಕೆ ನಾನು ಅಯೋಧ್ಯೆಗೆ ಬಂದಿದ್ದೀನಿ, ನಮ್ದೇ ಊರು ಅಂತ ಅವ್ರು ಹೇಳ್ತಾ ಇದ್ರು. ಕನ್ನಡದವ್ರು ಸಿಕ್ಕಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಖುಷಿ ನಮ್ದು ಕೂಡ. ಸೊ ನಿಮ್ಮ ಹೆಸರು? ಡಾಕ್ಟರ್ ರಾಮ್. ರಾಮ್, ನೀವು ಬೇಸಿಕಲಿ ರಾಮನೂರಿನವ್ರೆ, ಅಯೋಧ್ಯೆನೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ನಾವು ರಾಮನೂರಿಗೆ ಬಂದು ನಮಗ್ ಖುಷಿ ಆಗ್ತಾ ಇದೆ, ನೀವು ಇಲ್ಲೇ ಇರೋದ್ರಿಂದ. ಇಲ್ಲೇ ಇದ್ದೀನಿ, ಬಟ್ ಈಗ ನಾನು ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಿ 15 ವರ್ಷ ಆಯಿತು. ಸೊ ಅದೇ ನಾನು ಕ್ಲೋಸ್ ಮಾಡಿ, ನಮ್ಮ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಇಲ್ಲಿ ಬಂದಿದ್ದೆ. ತುಂಬ ಖುಷಿ ಆಗ್ತಿದೆ ರಾಮ ಮಂದಿರ ನೋಡೋಕ್ಕೆ. ಮತ್ತು ನಮ್ಮ ಫುಲ್ಲು ದೇಶವಾಸಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಮ್ಮ ಅಯೋಧ್ಯೆ ವಾಸಿಗೆ ಹಂಗೆ ಇದೆ, ತುಂಬ ಖುಷಿ ಆಗ್ತಾ ಇದೆ. ತುಂಬ ವರ್ಷ ಬಿಟ್ಟು 500 ವರ್ಷ ಬಿಟ್ಟು ಇದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಾನು ಮೋದಿಗೆ ಎಸ್ಪೆಷಲಿ ಮತ್ತು ನಮ್ಮ ಯೋಗಿಗೆ ತುಂಬ ಖುಷಿ ಇದೆ. ಯಾಕೆ ಅವರು ಬಂದು ನಮಗೆ ಈ ರಾಮ ಮಂದಿರ ಸಿಕ್ಕಿದೆ. ಹಂಗೆ ಸಿಗಲ್ಲ ರಾಮ ಮಂದಿರ. ತುಂಬ ಜನ ಬಂದು ತುಂಬ ಜನ ಹೋಗಿದ್ದಾರೆ, ಬಟ್ ರಾಮ ಮಂದಿರ ಸಿಗೋದು ನಮ್ಮ ಯೋಗಿ ಮೋದಿ ಅವರು ತುಂಬ ತುಂಬ ಥ್ಯಾಂಕ್ಸ್. ಮತ್ತು ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆ, ಎಸ್ಪೆಷಲಿ ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆ ತುಂಬ ಥ್ಯಾಂಕ್ಸ್ ಇದೆ. ಯಾಕೆ ನಾನು ಅಲ್ಲೇ ಇದ್ದೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮಗೆ ತುಂಬ ಸಪೋರ್ಟು ಮತ್ತು ರೆಸ್ಪೆಕ್ಟ್ಸು ಎಲ್ಲ ಇದೆ. ಬಟ್ ಖುಷಿ ಆಗಿದ್ದೇನು ಗೊತ್ತಾ, ಅಯೋಧ್ಯೆಗೂ ಕರ್ನಾಟಕಕ್ಕೂ ಒಂದು ನಂಟಿದೆ. ರಾಮನ ಹೆಜ್ಜೆ ಗುರುತು ನಮ್ಮ ಕರ್ನಾಟಕದಲ್ಲಿದೆ. ನೋಡಿ, ನೀವು ಅಯೋಧ್ಯೆಯವರು, ನಾವು ಬೆಂಗಳೂರಿಂದ ಬಂದಿದ್ದೀವಿ, ನಮಗೂ ನಿಮಗೂ ನಂಟು. ಇಲ್ಲಿ ಬಂದಾಗ ಸಿಕ್ಕಿದ್ದು ಕನ್ನಡ ಮಾತಾಡಿದ್ರಿ, ರಿಪಬ್ಲಿಕ್ ಕನ್ನಡ ನೋಡಿದ್ರಿ, ನೀವು ಖುಷಿ ಆಯ್ತು ನಮ್ಗೆ ಬಂದು ಮಾತಾಡಿಸಿದ್ದು. ನನಗೆ ಪ್ರಶ್ನೆ ಇರೋದು, ನೀವು ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಈ ಹಿಂದೆ ಇರುವಂತ ಅಯೋಧ್ಯೆಗೂ ಈಗ ರಾಮ ಮಂದಿರ ಆದ ಬಳಿಕ ಆಗಿರುವಂತಹ ಅಭಿವೃದ್ಧಿಗೂ ಯಾವ ರೀತಿ ವ್ಯತ್ಯಾಸಗಳು ಅನ್ಸುತ್ತೆ ಅಯೋಧ್ಯೆಯಲ್ಲಿ? ಖುಷಿ ಇದೆ. ಮುಂಚೆ ನಾನು ನೋಡಿದೆ ಅಯೋಧ್ಯೆಯಲ್ಲಿ ಏನಿಲ್ಲ. ಈಗ ರೀಸೆಂಟ್ 5 ಇಯರ್ಸಲ್ಲಿ ತುಂಬ ಚೇಂಜಸ್ ಆಗಿದೆ. ಮತ್ತು ತುಂಬ ಫಾರಿನರ್ಸು, ನಮ್ಮ ಇಂಡಿಯನ್ಸು ತುಂಬ ಜನ ಬರ್ತಾರೆ. ಈಗ ನೋಡಿದ್ರೆ ಎಲ್ಲ ನ್ಯೂಸ್ ಚಾನೆಲ್ಸು ನಾನೆಲ್ಲ ಕ್ಲೋಸ್ ಮಾಡಿ ಇಲ್ಲೇ ಬಂದಿದ್ದೆ. ತುಂಬ ಖುಷಿ ಆಗ್ತಿದೆ. ಮತ್ತು ರಿಪಬ್ಲಿಕ್ಗೆ ತುಂಬ ಥ್ಯಾಂಕ್ಸ್ ನಮ್ಮ ಇನ್ವೈಟ್ ಮಾಡೋಕ್ಕೆ. ಆ್ಯಂಡ್ ಎಸ್ಪೆಷಲಿ ಟು ಮೈ ಕರ್ನಾಟಕ ಪೀಪಲ್ ತುಂಬ ಥ್ಯಾಂಕ್ಸ್ ಇದೆ. ಯಾಕೆ ಅವರೆಲ್ಲ ತುಂಬ ಒಳ್ಳೆ ಜನ ಇದ್ದಾರೆ. ಬಟ್ ರಾಮ್ಜಿ, ನನಗೆ ಪ್ರಶ್ನೆ ಇರೋದು ಏನಂತಂದ್ರೆ, ಎಷ್ಟೋ 500 ವರ್ಷಗಳ ಸಂಘರ್ಷ ಕಣ್ರಿ. ರಾಮ ಹುಟ್ಟಿರುವ ಸ್ಥಳದಲ್ಲೇ ಮಂದಿರ ಆಗಬೇಕು ಅನ್ನೋಂಥ ಹೋರಾಟ, ಕೂಗು ಇತ್ತು. ಅದೆಲ್ಲ ಒಗ್ಗೂಡಿ ಈಗ ರಾಮ ಮಂದಿರ, ರಾಮ ಹುಟ್ಟಿರುವ ಸ್ಥಳದಲ್ಲೇ ಮಂದಿರ ನಿರ್ಮಾಣ, ಅದೇ ಜಾಗದಲ್ಲಿ ನೆಲೆ ಊರ್ತಿದ್ದಾನೆ ರಾಮ. ಅದ್ಭುತ ಕ್ಷಣಗಳು. ದೇಶದ ಮೂಲೆ ಮೂಲೆಯಿಂದ ಜನ ಅಯೋಧ್ಯೆಗೆ ಬರ್ತಿದ್ದಾರೆ. ಇವತ್ತು ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ನಿಮ್ಮ ಅಯೋಧ್ಯೆಯಲ್ಲಿ. ಇಂಡಿಯಾಲಿ ಇಲ್ಲ, ಆಲ್ಮೋಸ್ಟ್ ಆಲ್ ಓವರ್ ವರ್ಲ್ಡ್ ದೇ ಆರ್ ಕಮಿಂಗ್. ಯಾಕೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹೇಳೋಕ್ಕಾಗಲ್ಲ, ಬಟ್ ತುಂಬ ಖುಷಿ ಇದೆ ಜನಗೆ. ನಾನು ಕರ್ನಾಟಕದಲ್ಲಿ ಇದೆ, ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ, ರಾಮನಗರ ಎಲ್ಲ ಕಡೆ ನಾನು ಹೋಗಿದೆ, ಕೋಟಿಲಿಂಗೇಶ್ವರ. ಬಟ್ ಅಯೋಧ್ಯೆ ಬಂದು ಇನ್ನೊಂದು ಬೇರೆ ಥರ ಖುಷಿ ಇರುತ್ತೆ. ಯಾಕೆ ನಮ್ಮ ಜನ್ಮಭೂಮಿ ಇದೆ. ನಮ್ಮ ಜೊತೆಗೆ ಇರಿ, ಇನ್ನಷ್ಟು ನಿಮ್ಮನ್ನ ಮಾತಾಡಿಸ್ತೀನಿ ನಾನು ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ. ನೋಡಿ, ಇದಿಷ್ಟು ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದಿರುವಂತಹ ರಾಮ್ಜಿ ಅವರು ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತ್ಕೊಂಡಿದ್ದಾರೆ. ಸೊ ರಿಪಬ್ಲಿಕ್ ಕನ್ನಡ ನೋಡಿದ ತಕ್ಷಣ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಅಯೋಧ್ಯೆ.